ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಸ್, ಇವತ್ತು ನರ್ತನ್ ಅವರ ಡೈರೆಕ್ಷನಲ್ಲಿ ಬಂದಿರುವಂಥ ಮೂವಿ ಬೈರತಿ ರಣಗಲ್. ಶಿವಣ್ಣ ಅವರು ಆ್ಯಕ್ಟ್ ಮಾಡಿರುವಂತಹ ಒಂದು ಅದ್ಭುತವಾದ ಮೂವಿ ಗುರು, ಅದ್ಭುತ ಅಂತಲೇ ಹೇಳ್ಬೋದು. ಸೊ ಕನ್ನಡ ಇಂಡಸ್ಟ್ರಿಗೆ ಈ ಥರದೊಂದು ಸಿನಿಮಾ ಬೇಕಿತ್ತು, ಅದನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸೀನ್ಗೂ ಕೂಡ ನೀವು ವಿಜುವಲ್ ಮತ್ತು ಚಪ್ಪಾಳೆ ಹೊಡಿತೀರಂತ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಸೊ ಮೂವಿ ಮಾತ್ರ ಅಲ್ಟಿಮೇಟು. ರಿವ್ಯೂ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಮೂವಿ ಮಾತ್ರ ಅಲ್ಟಿಮೇಟ್ ಗುರು. ಸೊ ಇವತ್ತು ಈ ಮೂವಿನ ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ವೈಜೆ ಆರ್ವಿ ಮಾತಾಡ್ತಿರೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ನೋಡೋದನ್ನು ಮರಿಬೇಡಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಮೂವಿನ ಡೈರೆಕ್ಷನ್ ಮಾಡಿರೋದು ನರ್ತನ್ ಅವರು, ಮಫ್ತಿ ಡೈರೆಕ್ಟರ್. ಅದರದ್ದೇ ಆದ ಪ್ರೀ ಸೀಕ್ವೆಲ್ ಇದು ಬೈರತಿ ರಣಗಲ್. ನಿಜವಾಗ್ಲೂ ಒಂದು ಪ್ರೀ ಸೀಕ್ವೆಲ್ನ ಈ ಥರನೂ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಮೂವಿಯಿಂದ. ನನಗೆ ತುಂಬಾ ಇಷ್ಟ ಆಯಿತು ಗುರು. ಅವ್ರ ಡೈರೆಕ್ಷನ್ ನನಗೆ ಏನೂ ಕೂಡ ಒಂದು ಚೂರು ಬೇಜಾರು ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ತೋರಿಸಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಫ್ತಿ ಕೂಡ ಒಂದು ಒನ್ ಆಫ್ ದ ಬೆಸ್ಟ್ ಮೂವಿಯಾಗಿ ಕಾಣಿಸ್ಕೊಂಡಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಈ ಮೂವಿ ಕೂಡ ನನಗೆ ಒನ್ ಆಫ್ ದ ಬೆಸ್ಟ್ ಮೂವಿಯಾಗಿ ಕಾಣಿಸ್ಕೊಳ್ತು ಅಂತಲೇ ಹೇಳ್ಬೋದು. ಬೆಸ್ಟ್ ಅಲ್ಲ, ಬ್ಲಾಕ್ ಬಾಸ್ಟರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಸ್ಟಾರ್ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ, ಶಿವಣ್ಣ ಅವರು, ರುಕ್ಮಿಣಿ ವಸಂತ್ ಅವರು, ದೇವರಾಜ್ ಅವರು, ವಸಿಷ್ಠ ಅವರು ಆ್ಯಂಡ್ ಗುರುಸ್ವಾಮಿ ಅವರು ಒಂದು ಅದ್ಭುತವಾಗಿ ಅವರ ಕ್ಯಾರೆಕ್ಟರ್ನ ಅನಾಲಿಸಿಸ್ ಮಾಡಿ ಬರೆದಿರೋ ಥರ ಇತ್ತು. ನನಗಂತೂ ಒಬ್ಬೊಬ್ಬರು ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಗೋಯ್ತು ಗುರು. ಇನ್ನು ಈ ಮೂವಿ ಒಂದನೇ ಸ್ಟೋರಿಗೆ ಬರೋದಾದರೆ, ಮಫ್ತಿ ನಾವು ನೋಡಿರ್ತೀವಿ, ಬೈರತಿ ರಣಗಲ್ನ ಒಂದು ಊರನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಅದರದ್ದೇ ಪ್ರೀಕ್ವಲ್ಲು ಬೈರತಿ ರಣಗಲ್ ಏನು ಹುಟ್ಕೊಳ್ತು, ಹೆಂಗೆ ಹುಟ್ಕೊಳ್ತು ಅನ್ನೋದೇ ಈ ಮೂವಿ ಒಂದನೇ ಸ್ಟೋರಿ. ಆ್ಯಂಡ್ ಶಿವಣ್ಣ ಅವರು ಏನಕ್ಕೋಸ್ಕರ, ಜನಗಳಿಗೋಸ್ಕರ ಯಾವ ಥರ ಎಲ್ಲ ಹೋರಾಡ್ತಾರೆ, ಹೆಂಗೆ ಹೋರಾಡ್ತಾರೆ ಅನ್ನೋದು ಕೂಡ ಈ ಮೂವಿ ಒಂದನೇ ಸ್ಟೋರಿ ಆಗಿದೆ. ಇನ್ನು ಈ ಮೂವಿಯ ಫಸ್ಟ್ ಆಫ್ ಬರೋದಾದರೆ, ಎಲ್ಲ ಮೂವಿಲೂ ನೋಡಿರ್ತೀವಿ ನಾವು ಒಂದೊಂದು ಇಯರ್ ಎಂಟ್ರಿ ಸೀನ್ ಅಂತ. ಬಟ್ ನಾವು ಈ ಮೂವಿಲಿ ಡಬಲ್ ಎಂಟ್ರಿ ಸೀನ ನೋಡ್ಬೋದು. ತುಂಬಾ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಶಿವಣ್ಣರ ಎಂಟ್ರಿ ಮಾತ್ರ ಬೇರೆ ಲೆವೆಲ್. ಚಿತ್ರನ ಮಾತ್ರ ಸಿಕ್ಕಾಬಿಡ ನನಗಂತ ಇಷ್ಟ ಆಗೋಯ್ತು. ಆ್ಯಂಡ್ ಸೈಲೆಂಟಾಗಿ ಮಾಸಾಗಿ ನಮ್ಮನ್ನ ಎಂಗೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬೈರತಿ ರಣಗಲ್ ಯಾವುದಕ್ಕೋಸ್ಕರ ಹುಡ್ತಿದೆ ಅನ್ನೋ ಪರ್ಪಸ್ನ, ರೀಸೆಂಟ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನು ಇಂಟರ್ವಲ್ ಬ್ಲಾಕು ನನಗೆ ಬೇರೆ ಲೆವೆಲ್ ಗುರು. ಕ್ಲೈಮ್ಯಾಕ್ಸು ನನಗೆ ಇಷ್ಟ ಆಯಿತು ಒಂದು ರೇಂಜಿಗೆ. ಬಟ್ ಇಂಟರ್ವಲ್ ಬ್ಲಾಕ್ ಮಾತ್ರ ಬೇರೆ ಲೆವೆಲ್ ಗುರು, ನನಗಂತ ಇಷ್ಟ ಆಗಿತ್ತು. ಆ್ಯಂಡ್ ಯಾರಾದರೂ ಇದನ್ನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡೋರು ಆಗಿದ್ರೆ ಪ್ಲೀಸ್ ದಯವಿಟ್ಟು ಕೂಡ ಎಲ್ಲೂ ಕೂಡ ಪಬ್ಲಿಷ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಿನ ಮಟ್ಟಿಗೆ ಪ್ಲೀಸ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ ಬೇರೆ ಲೆವೆಲ್, ಬೇರೆ ಮಜಾ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫಿಗೆ ಬರೋದಾದರೆ, ಏನಕ್ಕೋಸ್ಕರ ಬೈರತಿ ರಣಗಲ್ ಹುಟ್ಟಿತು ಆ್ಯಂಡು ಶಿವಣ್ಣವ್ರು ಏನಕ್ಕೋಸ್ಕರ ಹೋರಾಡ್ತಿದ್ದಾರೆ ಅನ್ನೋದನ್ನು ಅಲ್ಲಿ ಒಂದು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೋಟಲ್ ಓವರ್ ಮೂವಿ ಮಾತ್ರ ಬೇರೆ ಲೆವೆಲ್ ಗುರು. ನನಗಂತ ತುಂಬಾ ಇಷ್ಟ ಆಗಿದೆ. ನಾನು ಅವಾಗಲಿಂದ ಏನಕ್ಕೆ ಪದೇ ಇಷ್ಟೊಂದು ಹೇಳ್ತಾ ಏನಂತ ಹೇಳಿದ್ರೆ, ಮೂವಿನ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನರ್ತನ್ ಅವರು. ಇನ್ನು ರವಿ ಬಸೂರ್ ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಬೇರೆ ಲೆವೆಲ್, ಅದು ಕೂಡ ಬೇರೆ ಲೆವೆಲ್. ಎಲ್ಲೂ ಕೂಡ ಮೈನಸ್ ಅಂತ ಅನಿಸ್ಲಿಲ್ಲ. ನಾನು ಪ್ರತಿ ಸಲ ಹೇಳ್ತೀನಿ, ರವಿ ಬಸೂರ್ BGMಗೆ ಕಾಂಪ್ಲಿಮೆಂಟ್ ಕೊಡ್ತೀನಿ. ಏನಕ್ಕೆ KGF ಥರನೇ ಒಂಥರ ಆಲ್ಟರ್ನೇಟ್ ಥರ ಇದು ಮಾಡ್ತಾ ಇದ್ದಾರೆ, ಸಿಮಿಲಾರಿಟಿ ಥರ ಅಂತ ಅಂದ್ಬಿಟ್ಟು. ಬಟ್ ಈ ಮೂವಿಲಿ ಆ ಥರ ಒಂದು ಸೀನ್ BGM ಕೂಡ ನಾನು ಕಾಣಿಸ್ತಿಲ್ಲ, ಬೇರೆ ಲೆವೆಲ್. ಇನ್ನು ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಬರೆದವರು ಒಂದು ಎಮೋಷ್ನಲ್ ಪರ್ಪಸಾಗಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಛಾಯ್ ಸಿಂಗ್ ಅವ್ರ ತಂಗಿ ಪಾತ್ರ ಅದು ಬೇರೆ ಲೆವೆಲು. ಇನ್ನು ದೇವರಾಜ್ ಅವರು, ವಸಿಷ್ಠ ಅವರಾಗಿರ್ಬೋದು, ಎಲ್ಲ ಕೂಡ ಅವ್ರವ್ರ ಪಾತ್ರನ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಬರೆದಿರೋ ಥರನೇ ಒಂದು ಅಚ್ಚುಕಡೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಮೂವಿ ಮಾತ್ರ ಬ್ಲಾಕ್ ಬಾಸ್ಟರ್. ಚಿತ್ರನ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ರಾಘವ್. ಬಾಯ್.